ಇವತ್ತಿನ ವಿಡಿಯೋ ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳಬಹುದು. ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಕಮೆಂಟ್ ಮಾಡಿ ಕೇಳಿದಿರಾ ನಮ್ಮ ಲಾಸ್ಟ್ ದೇವಿ ಸ್ಯಾರಿ ಡ್ರಾಪಿಂಗ್ ವಿಡಿಯೋದಲ್ಲಿ ದೇವಿಯ ಕ್ರೌನ್ ನ ಯಾವ ರೀತಿ ಮಾಡಿದಿರಾ ಮತ್ತು ಆ ಹೇರ್ ಪಾರ್ಟ್ ನ ಯಾವ ರೀತಿ ಮಾಡಿದಿರಾ ವಿಡಿಯೋ ಶೇರ್ ಮಾಡಿ ಅಂತ ತುಂಬಾ ಜನ ಕೇಳಿದ್ರಿ. ಇವತ್ತಿನ ವಿಡಿಯೋದಲ್ಲಿ ನಾವು ಆ ಹೇರ್ ಪಾರ್ಟ್ ನ ಯಾವ ರೀತಿ ಮಾಡಿದ್ವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಇದನ್ನು ಮಾಡ್ಕೊಳ್ಳೋಕ್ಕೆ ಏನೇನು ಐಟಮ್ಸ್ ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ನಾನಿಲ್ಲಿ ಪೇಪರ್ ಗ್ಲಾಸ್ ತೊಗೊಂಡಿದ್ದೀನಿ. ಈ ಗ್ಲಾಸ್ನ ನೀವು ದೇವಿಯ ಮುಖವಾಡದ ಸೈಜ್ಗೆ ಅನುಗುಣವಾಗಿ ತಗೋಬೇಕಾಗತ್ತೆ. ನಿಮ್ಮ ದೇವಿಯ ಮುಖವಾಡ ತುಂಬ ಚಿಕ್ಕದಾಗಿದ್ದರೆ ನೀವು ಚಿಕ್ಕ ಪೇಪರ್ ಗ್ಲಾಸ್ನ ತಗೋಬೇಕಾಗತ್ತೆ. ಇಲ್ಲ ನಿಮ್ಮ ದೇವಿಯ ಮುಖವಾಡದ ಸೈಜ್ಗೆ ನಿಮಗೆ ಸರಿಯಾದ ಸೈಜಿನ ಗ್ಲಾಸ್ ಸಿಗಲಿಲ್ಲ ಅಂತ ಅಂದರೆ ಫಸ್ಟ್ ನೀವು ಗ್ಲಾಸ್ನ ಮಾಡ್ಕೊಬೇಕಾಗತ್ತೆ. ಇದನ್ನು ನೀವು ಪೇಪರ್ ಇನ್ವಿಟೇಷನ್ಸ್ ಕಾರ್ಡ್ಗಳಲ್ಲಿಂದನೂ ಮಾಡ್ಕೊಬಹುದು. ಈ ರೀತಿ ಫಸ್ಟ್ ಪೇಪರ್ ಗ್ಲಾಸ್ ಮಾಡ್ಕೊಬೇಕಾಗತ್ತೆ ಕರೆಕ್ಟಾದ ಸೈಜ್ಗೆ. ನೆಕ್ಸ್ಟ್ ನಾನು ಇಲ್ಲಿ ತೊಗೊಂಡಿರೋದು ಬ್ಲ್ಯಾಕ್ ಬ್ಲೌಸ್ ಪೀಸ್ ಆ್ಯಂಡ್ ಬಟ್ಟೆ ಕ್ಲಿಪ್ಸ್ಗಳು, ನೆಕ್ಸ್ಟ್ ಫೆವಿಕಾಲ್, ಒಂದು ಬ್ಲ್ಯಾಕ್ ಥ್ರೆಡ್ ಬೇಕಾಗುತ್ತೆ ಮತ್ತು ನೀಡಲ್. ಇಲ್ಲಿ ನಾನು ಸ್ಟೋನ್ ಚೈನ್ ತೊಗೊಂಡಿದ್ದೀನಿ. ಇದೊಂದು 1/2 ಮೀಟರ್ ಸಾಕಾಗುತ್ತೆ. ಇದು ಬಾಲ್ ಚೈನ್, ಇದು 1 ಮೀಟರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಬಿಗ್ ಸೈಜ್ನ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಚಿಕ್ಕ ಸೈಜ್ದು ಕೂಡ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್ಗಳು. ಫಸ್ಟ್ ನಾನಿಲ್ಲಿ ಪೇಪರ್ ಗ್ಲಾಸ್ಗೆ ಬ್ಲ್ಯಾಕ್ ಬ್ಲೌಸ್ ಪೀಸ್ನ ಅಟ್ಯಾಚ್ ಮಾಡ್ಕೊಬೇಕು. ಅದಕ್ಕೆ ಫೆವಿಕಾಲ್ನ ಈಗ ಪೇಪರ್ ಗ್ಲಾಸ್ನ ಮೇಲೆ ಫುಲ್ ಅಪ್ಲೈ ಮಾಡ್ಕೊಬೇಕು. ಕ್ಲಾತ್ ಈಸಿಯಾಗಿ ಪೇಪರ್ ಗ್ಲಾಸ್ ಮೇಲೆ ಅಂಟ್ಕೊಳ್ಳಲ್ಲ, ಹಾಗಾಗಿ ನೀವು ಸ್ವಲ್ಪ ಜಾಸ್ತಿನೇ ಫೆವಿಕಾಲ್ನ ಯೂಸ್ ಮಾಡಬೇಕಾಗತ್ತೆ. ಇಲ್ಲಿ ನೀಟಾಗಿ ಯಾವುದು ಗ್ಯಾಪ್ ಇಲ್ಲದಾಗೆ ಫೆವಿಕಾಲ್ನ ಫುಲ್ ಅಪ್ಲೈ ಮಾಡಿದ ಮೇಲೆ ಬ್ಲ್ಯಾಕ್ ಬ್ಲೌಸ್ ಪೀಸ್ನ ನೀವು ಒಂದು ಸೈಡಿಂದ ಅಂಟಿಸ್ಕೊಂಡು ಬರಬೇಕು. ಅದು ಆಗಲೇ ಹೇಳಿದ್ನಲ್ಲ ಹಾಗೆ ಈಸಿಯಾಗಿ ಪೇಪರ್ ಗ್ಲಾಸ್ಗೆ ಅಂಟ್ಕೊಳ್ಳಲ್ಲ. ಸೊ ನೀವು ಬಟ್ಟೆ ಕ್ಲಿಪ್ನ ಯೂಸ್ ಮಾಡಿ ಅದನ್ನು ಫಿಟ್ಟಾಗಿ ಇರೋ ರೀತಿ ಹಾಕಬೇಕು. ಈ ರೀತಿ ಫುಲ್ ಹಾಕೊಂಡ ನಂತರ ನಿಮಗೆ ಎಕ್ಸ್ಟ್ರಾ ಕ್ಲಾತ್ ಏನಿರುತ್ತೆ ಅದನ್ನು ಕಟ್ ಮಾಡ್ಕೊಬೇಕು. ಈ ರೀತಿ ಮೇಲ್ಗಡೆ ನಾವು ಅದನ್ನು ಕಟ್ಕೊಬೇಕಾಗುತ್ತೆ. ಕಟ್ಟೋಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಬಿಟ್ಟು ಉಳಿದಿದ್ದನ್ನು ಕಟ್ ಮಾಡ್ಕೊಳ್ಳಿ. ಈಗ ಮೇಲೆ ಬಿಟ್ಕೊಂಡಿದ್ವಲ್ಲ ಕ್ಲಾತು, ಅದನ್ನು ಈ ರೀತಿ ಬ್ಲ್ಯಾಕ್ ಥ್ರೆಡ್ ತಗೊಂಡು ಚೆನ್ನಾಗಿ ಸುತ್ತಿ ಫಿಟ್ಟಾಗಿ ನಾಟ್ ಹಾಕೊಬೇಕು. ಇದು ಕಂಪ್ಲೀಟ್ ಡ್ರೈ ಆದ ನಂತರ ಕ್ಲಿಪ್ಸ್ನೆಲ್ಲ ರಿಮೂವ್ ಮಾಡಿ ನೆಕ್ಸ್ಟ್ ಡಿಸೈನ್ ಪಾರ್ಟ್ನ ಮಾಡ್ಕೊಬೇಕು. ಇದಕ್ಕೆ ನಾನು ಬಾಲ್ ಚೈನ್ನ ತೊಗೊಂಡಿದ್ವಲ್ಲ ಇದನ್ನು ಹೀಗೆ ಸ್ಟ್ರೈಟ್ ಆಗಿ ಅಂಟಿಸ್ತಾ ಇದ್ದೀನಿ. ಇದನ್ನು ಅಂಟಿಸೋಕ್ಕೆ ನಾನು ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಾಲ್ ಚೈನ್ ತೊಗೊಂಡು ಸೇಮ್ ಅದರ ಪಕ್ಕಕ್ಕೇನೆ ಅಷ್ಟೇ ಲೆಂತ್ ಕಟ್ ಮಾಡಿಕೊಂಡು 2 ಸೈಡ್ ಕೂಡ ಬಾಲ್ ಚೈನ್ನೇ ನಾನು ಅಂಟಿಸ್ತಾ ಇದ್ದೀನಿ. ಇದು ನಿಮಗೆ ಇಷ್ಟವಾದ ಹಾಗೆ ಇನ್ನು ಮಾರ್ಕೆಟಲ್ಲಿ ತುಂಬ ವೆರೈಟಿಯ ಬಾಲ್ ಚೈನ್ಗಳು ಸಿಗುತ್ತೆ, ಇನ್ನು ಬೇರೆ ಬೇರೆ ಥರದ ಬೀಡ್ಸ್ಗಳು ಸಿಗುತ್ತೆ. ನೀವು ಯೂಸ್ ಮಾಡಿ ನಿಮಗೆ ಇಷ್ಟದ ಥರ ಯಾವ ರೀತಿ ಬೇಕಾದರೂ ಡಿಸೈನ್ನ ಮಾಡ್ಕೊಬೋದು. ಇನ್ನೂ ಗ್ರ್ಯಾಂಡಾಗಿ ಕೂಡ ಮಾಡ್ಕೊಬೋದು. ನಾನಿಲ್ಲಿ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ.
ಈ ರೀತಿ ನಾನು ಮಿಡಲ್ಗೆ 3 ಲೈನ್ಸ್ ಬರೋ ಥರ ಅಂಟಿಸ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ನಾನು ಮತ್ತೆ ಅದೇ ಬಾಲ್ ಚೈನಿಂದ ಒಂದು ಲೈನ್ನ ಈ ರೀತಿ ಅಂಟಿಸ್ತಾ ಇದ್ದೀನಿ. ಅದೇ ಆಗಲೇ ಹೇಳಿದ ಹಾಗೆ ನಿಮಗೆ ಇಷ್ಟದ ಪ್ರಕಾರ ನಿಮಗೆ 2 ಲೈನ್ಸ್ ಬೇಕಂದರೆ 2 ಲೈನ್ಸ್ ಅಂಟಿಸ್ಬೋದು, ಇಲ್ಲ ಅಲ್ಲೂ ಕೂಡ ಒಂದು ಸ್ಟೋನ್ ಚೈನ್ನ ಅಂಟಿಸ್ಬೋದು, ಇಲ್ಲ ಬರೀ ಬಾಲ್ ಚೈನ್ನ ಪೇಸ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಗ್ರ್ಯಾಂಡ್ ಬೇಕು ನಿಮಗೆ ಇಷ್ಟದ ಥರ ನೀವು ಮಾಡ್ಕೊಬೋದು. ಕಂಪ್ಲೀಟಾಗಿ ಬಾಲ್ ಚೈನ್ ಎಲ್ಲ ಪೇಸ್ಟ್ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಇದಾದಮೇಲೆ ನೆಕ್ಸ್ಟ್ ನಾನು ಬೀಡ್ಸ್ಗಳನ್ನ ಕೆಳಗಡೆ ಸೂಜಿ ದಾರ ಯೂಸ್ ಮಾಡಿ ಹೊಲಿತಾ ಇದ್ದೀನಿ. ಇದು ಹಣೆ ಹತ್ರ ಡ್ರಾಪ್ಸ್ಗಳು ಬರುತ್ತಲ್ಲ, ಅದು ಆ ರೀತಿ ಕಾಣಿಸೋ ರೀತಿ ಸ್ಟಿಚ್ ಮಾಡೋಕ್ಕೆ. ಈ ರೀತಿ ಪೋಣಿಸ್ಕೊಂಡ್ಮೇಲೆ ಕರೆಕ್ಟಾಗಿ ಮಿಡಲ್ಗೆ ನಾನು ಇದನ್ನು ನೀಡಲ್ ಯೂಸ್ ಮಾಡಿ ಗ್ಲಾಸ್ನ ಸೇರಿಸಿ ನಾನು ಹೋಲ್ ಮಾಡಿ ಅದನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾಟ್ ಹಾಕ್ತಾ ಇದ್ದೀನಿ. ಪ್ರತಿಯೊಂದು ಬೀಡ್ಸ್ ಹೊಲಿದಾಗಲೂ ಅದಕ್ಕೆ ನಾಟ್ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ನಾನು ಮಿಡಲ್ ಒಂದು ಮಾತ್ರ ಡಿಫ್ರೆಂಟ್ ಆಗಿರೋದು ತೊಗೊಂಡಿದ್ದೀನಿ. ಇನ್ನು 2 ಸೈಡ್ ಕೂಡ ಸೇಮ್ ಇದೇ ಥರದ ಬೀಡ್ಸ್ ಹಾಕ್ತಾ ಇದ್ದೀನಿ. ನಾನು ಆಗಲೇ ಹೇಳಿದ ಹಾಗೆ ನಿಮಗೆ ಇಷ್ಟದ ರೀತಿ ನಿಮಗೆ ಇನ್ನೂ ಬೇರೆ ಬೇರೆ ಐಡಿಯಾಸ್ ಇದ್ದರೆ ಆ ರೀತಿನೂ ನೀವು ಸ್ಟಿಚ್ ಮಾಡ್ಬೋದು. ಈ ರೀತಿ ಪ್ರತಿಯೊಂದು ಬೀಡ್ಸ್ನ ಹೊಲಿದಾಗಲೂ ಅದಕ್ಕೆ ನಾಟ್ ಹಾಕೋಬೇಕು. ಈಗ ಅದರ ಪಕ್ಕಕ್ಕೇನೆ ಇನ್ನೊಂದು, ತುಂಬ ಗ್ಯಾಪ್ ಮಾಡಬೇಡಿ, ಚೆನ್ನಾಗಿ ಕಾಣಿಸಲ್ಲ. ಸ್ವಲ್ಪ ಹತ್ರನೇ ಎಲ್ಲ ಬೀಡ್ಸ್ನೂ ಹಾಕಿ. ಓಕೆ, ಇದು ಈಗ ಕಂಪ್ಲೀಟ್ ಆಗಿದೆ. ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಬ್ಯಾಕ್ ಸೈಡ್ ಈ ರೀತಿ ಇದೆ. ಬ್ಯಾಕ್ ಸೈಡ್ ಕಾಣಿಸಲ್ಲ, ಹಾಗಾಗಿ ನಾನು ಹಾಫ್ ಮಾತ್ರ ಬೀಡ್ಸ್ಗಳನ್ನ ಸ್ಟಿಚ್ ಮಾಡಿರೋದು. ಇದು ನಮ್ಮದು ಹಳೆ ವಿಡಿಯೋದಲ್ಲಿ ನಾನು ಯೂಸ್ ಮಾಡಿರೋಂಥ ಕ್ರೌನ್ ಇದು. ಇದರ ಬ್ಯಾಕ್ ಸೈಡ್ ನಾನು ಈ ರೀತಿ ಕಟ್ ಮಾಡಿದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಏನು ಅಂದರೆ ತೆಂಗಿನಕಾಯಿ ಇಡ್ತೀರಲ್ಲ ಮುಖವಾಡ ಕಟ್ಟೋಕ್ಕೆ, ಅದು ನಿಮಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ವೈಟ್ ಥ್ರೆಡ್ನ ಹಾಕಿ ನೀವು ಅಡ್ಜಸ್ಟ್ ಮಾಡಿ ಫಿಟ್ಟಾಗಿ ಮಾಡ್ಕೊಬೋದು, ಇಲ್ಲ ಲೂಸ್ ಮಾಡ್ಬೋದು, ಹೇಗೆ ಬೇಕೋ ನೀವು ಅಡ್ಜಸ್ಟ್ ಮಾಡ್ಕೊಬಹುದು. ಆ್ಯಂಡ್ ಇಲ್ಲಿ ಮೇಲ್ಗಡೆ ಇಲ್ಲಿ ಬಿಟ್ಟಿದ್ದೀವಲ್ಲ ಇದು ಬ್ಲ್ಯಾಕು, ಅದು ನಿಮಗೆ ಡೆಕೋರೇಷನ್ ಮಾಡುವಾಗ ಅದು ಮುಚ್ಕೊಳ್ಳುತ್ತೆ. ನೀವು ಹೇಗಿದ್ದರೂ ಅದ್ರ ಮೇಲೆ ಫ್ಲವರ್ಸ್ ಎಲ್ಲ ಹಾಕುವಾಗ ಆ ಮೇಲಿಂದ ಕಾಣಿಸಲ್ಲ, ಹಾಗಾಗಿ ಅದನ್ನು ಹಾಗೆ ಬಿಡಿ. ಇದು ಕಂಪ್ಲೀಟ್ ಕ್ರೌನ್ನ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ನಿಮಗೆ ಇದು ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ.